ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರೆಲ್ಲರೂ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್. ನಾನು ಕೂಡ ಅಷ್ಟೇ ಸೂಪರ್ ಆಗಿದ್ದೀನಿ. ನಾನು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 12:30 ಆಗಿದೆ. ಸೊ ಅಡುಗೆ ಎಲ್ಲ ಮಾಡ್ಕೊಂಡ್ಬಿಡೋಣ. ಆಮೇಲೆ ಪಾಪುಗೆಲ್ಲ ಊಟ ಮಾಡಿಸ್ಬೇಕಲ್ವಾ, ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಅಡುಗೆ ಎಲ್ಲ ಮಾಡಿಬಿಟ್ಟು ಇವತ್ತಿನ ತಮ್ಮನೇಲಿ ನೀವು ನೋಡಿರ್ತೀರಾ ಏನು ಟಾಪಿಕ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಅಡುಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ, ಓಕೆನಾ? ಸೊ ನೋಡಿ, ನನ್ನ ಮಗ ಅಂತೂ ನಾನು ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿರ್ತೀನ ಮಾರ್ನಿಂಗ್ ಟೈಮು. ಅವ್ನು ಮತ್ತೆ ಎಲ್ಲ ಒಂದು ಕಡೆಯಿಂದ ಹರಡ್ಕೊಂಡು ಬಂದಿರ್ತಾನೆ. ಬನ್ನಿ ತೋರಿಸ್ತೀನಿ. ಚಿನಿ ನೋಡಿ ಫ್ರೆಂಡ್ಸ್, ಹೇಗೆ ಮಾಡಿಟ್ಟಿದ್ದಾನೆ ನೋಡಿ ಮನೆ. ಅಲ್ಲಿ ನೋಡಿ ನಿಂತ್ಕೊಂಡು ಹೆಂಗೆ ಎಸಿತಾ ಇದ್ದಾನೆ ನೋಡಿ. ನೋಡಿ ಎಲ್ಲ ಆಟ ಸಾಮಾನುಗಳು ಒಂದು ಇಲ್ಲಿ ನೋಡಿ ಎಲ್ಲ ಒಂದೊಂದು ಕಡೆ ಬಿದ್ದಿದೆ ನೋಡಿ. ಈಗ ಆರ್ಯಾ ಏನು ಮಾಡ್ತಿದ್ಯಮ್ಮ? ಏನು ಮಾಡ್ತಿದ್ಯಾ? ನೋಡಿ, ನಾನು ಇದು ಡ್ರಾಯರ್ ಒಳಗಡೆ ಇಟ್ಟಿರ್ತೀನ ಎಲ್ಲ ಆಟ ಸಾಮಾನು. ಅವ್ನು ನೋಡಿದ್ರೆ ಎಲ್ಲ ತೆಗೆದು ಕೆಳಗಡೆ ಬಿಸಾಕದೆ ನೋಡಿ. ಇಲ್ಲಿ ಕಿಚನಲ್ಲೂ ಅಷ್ಟೇ, ಕಿಚನಲ್ಲೂ ಇರುತ್ತೆ ಆಟ ಸಾಮಾನುಗಳು. ಮತ್ತು ಪಾತ್ರೆಗಳು ಅಷ್ಟೇ ಕೆಳಗಡೆ ಬಿಸಾಕಿದ್ದ. ನಾನೆಲ್ಲ ಎತ್ತಿಟ್ಟು ಫುಲ್ಲು ಅಡುಗೆ ಮನೆನ ಕ್ಲೀನ್ ಮಾಡಿದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಅಡುಗೆ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಕಿಚನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಏನು ಮಾಡ್ತೀನಿ ಅಂತ ಅಂದರೆ, ತಿಂಡಿ ಮುಗಿದ ತಕ್ಷಣ ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಫುಲ್ಲು ನನಗೆ ಕ್ಲೀನಾಗಿರಬೇಕು. ಇಲ್ಲ ಅಂದರೆ ಏನೋ ಒಂಥರ ಇರಿಟೇಷನ್ನು, ಒಂಥರ ತುಂಬ ಇರುವೆ ಅದೆಲ್ಲ ತುಂಬ್ಕೊಬಿಡುತ್ತಲ್ವಾ. ಹಾಗಾಗಿ ನಾನು ಡೈಲಿ ತಿಂಡಿ ಆದ ತಕ್ಷಣ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು, ಪಾತ್ರೆಗಳು ಅಷ್ಟೇ ನಾನು ಫುಲ್ಲು ಕ್ಲೀನಾಗಿ ಎಲ್ಲ ತೊಳ್ಕೊಂಡ್ಬಿಡ್ತೀನಿ. ಅಂದರೆ ನಾನು ಫಸ್ಟ್ ಏನು ಮಾಡ್ತಿದ್ದೆ ಅಂತ ಅಂದರೆ, ಎಲ್ಲರೂ ಫುಲ್ಲು ಬೆಳಗ್ಗೆದು ಮಧ್ಯಾಹ್ನ ಹಾಕ್ಕೊಂಡು ಒಟ್ಟಿಗೆ ವಾಶ್ ಮಾಡ್ಕೊಳ್ತಿದ್ದೆ. ಬಟ್ ಈಗ ಆ ಥರ ಮಾಡಲ್ಲ. ನಾನು ಅಲ್ಲಲ್ಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಎಲ್ಲ ಪಾತ್ರೆನೂ ಅದೇ ರೀತಿ ಫುಲ್ಲು ತೆಗೆದ್ಬಿಟ್ಟು ಕೆಳಗಡೆ ಹಾಕೋದು, ಇಲ್ಲ ಮೇಲ್ಗಡೆ ಇಡೋದು, ಇದೇ ಕೆಲಸ ಒಂದು. ಫ್ರೆಂಡ್ಸ್, ನನ್ನ ಮಗ ಎಷ್ಟು ತರಲೆ ಆಗಿಬಿಟ್ಟಿದ್ದಾನೆ ಅಂತಂದರೆ, ತುಂಬಾ ತರಲೆ. ಇವಾಗ ಅವನ್ನ ಹಿಡಿಲಿಕ್ಕೆ ಆಗಲ್ಲ, ಅಷ್ಟು ತರಲೆ ಆಗಿಬಿಟ್ಟಿದ್ದಾನೆ. ಸೊ ನಿಮ್ಮ ಮನೇಲೂ ಯಾರಾದರೂ ಈ ಥರ ಅಂದರೆ, ನೀವು ಒಬ್ಬರೇ ಮಗುನ ನೋಡ್ಕೊಳ್ತಾ ಇದ್ದೀರಾ, ಈ ಥರ ನಂತರ ಫೇಸ್ ಮಾಡ್ತಿದ್ದೀರಾ ಅನ್ನೋರು ಕಮೆಂಟ್ ಮಾಡಿ, ನನಗೂ ಕೂಡ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ನಾನು ಹಾಗಾಗಿ ಈಗೆಲ್ಲನೂ ಅವನ ಜೊತೆ ಸ್ವಲ್ಪ ಆಟ ಆಡಿಬಿಟ್ಟು ಇವಾಗ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವತ್ತಿನ ಅಡುಗೆಗೆ ನಾನು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿನ ಚೆನ್ನಾಗಿ ಈ ಥರ ಎಲ್ಲ ಕಟ್ ಮಾಡಿಬಿಟ್ಟು ಅದೆಲ್ಲ ಎಡೆದ್ಬಿಟ್ಟು ಈ ಥರ ನೀರೊಳಗಡೆ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಬೇಳೆ, ಟೊಮೊಟೊ, ಸ್ವಲ್ಪ ನೀರು, ಹಾಗೆಯೇ ಸ್ವಲ್ಪ ಅರಿಶಿನ, ಉಪ್ಪು ಇಷ್ಟು ಹಾಕ್ಬಿಟ್ಟು ಕೂಗಿಸ್ಕೊಂಡು ನಾನು ಹಾಗೆಯೇ ಒಗ್ಗರಣೆ ಮಾಡ್ತೀನಿ. ಬಟ್ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ, ಕಾಯಿ ಎಲ್ಲನೂ ರುಬ್ಬಿಟ್ಟು ಮಸಾಲೆನ ಆಡಿಸ್ಕೊಂಡು ಹಾಕ್ತಾರೆ, ಆ ಥರನೂ ಮಾಡ್ತಾರೆ. ಬಟ್ ನಾನು ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಈ ಥರ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ಥರ ಅರಿಶಿನ, ಟೊಮೊಟೊ ಮತ್ತು ಬೇಳೆ, ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ನಾನು 3 ವಿಷಲ್ ಇದನ್ನು ಬರ್ಸ್ಕೊಳ್ತೀನಿ. ಆಮೇಲೆ ಅದರ ವಿಷಲೆಲ್ಲ ಬಂದಮೇಲೆ ನಾನು ಒಂದು ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಎಣ್ಣೆನ ಯೂಸ್ ಮಾಡಲ್ಲ, ಸ್ವಲ್ಪನೇ. ನಾನು ಯಾವುದೇ ಅಡುಗೆ ಮಾಡಲಿ ಸ್ವಲ್ಪನೇ ನಾನು ಆಯಿಲ್ನ ಯೂಸ್ ಮಾಡ್ಕೊಳ್ಳೋದು. ಯಾಕಂದರೆ ಅದು ಹೆಲ್ತಿಗೆ ಒಳ್ಳೆಯದಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ತೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಹಾಗೆಯೇ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬೇಳೆ, ಟೊಮೊಟೊ ಎಲ್ಲ ಕೂಗಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿಯಾಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು 2 ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಒನ್ಸ್ ಟೈಮ್ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಅನಂತರ ನಾನು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಈ ಥರ ಒಂದು ಕುದಿ ಬಂದ ನಂತರ ನುಗ್ಗೆಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ನುಗ್ಗೆಕಾಯಿ ಚೆನ್ನಾಗಿ ಬೇಯುತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪ ತೆಂಗಿನ ತುರಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ತೆಂಗಿನ ತುರಿನ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ.
ನೋಡಿ ನುಗ್ಗೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಫೈನಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರಿದು. ಫ್ರೆಂಡ್ಸ್, ಊಟ ಎಲ್ಲ ಮುಗೀತು. ಪಾಪು ಕೂಡ ಊಟ ಎಲ್ಲ ಮಾಡಿಸ್ಬಿಟ್ಟು ನಾನು ಕೂಡ ಊಟ ಎಲ್ಲ ಮಾಡಿಕೊಂಡೆ. ಫ್ರೆಂಡ್ಸ್, ಇವತ್ತು ತಮ್ಮನೇಲಿ ನೋಡಿರ್ತೀರಾ, ಯಪ್ಪ ನನಗೂ ಕೂಡ ನಿಜವಾಗ್ಲೂ ಇದು ನಂಬೇಕಾ ಇಲ್ವಾ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಗೋಲ್ಡ್ ರೇಟು 8,000 ಆಗುತ್ತಂತೆ, ಓಕೆನಾ. ಅದು ಎಲ್ಲರೂ ಹಾಗೆ ಹೇಳ್ತಿದ್ದಾರೆ, ಬಟ್ ನನಗೆ ಕನ್ಫರ್ಮ್ ಆಗಿ ಹೇಗೆ ಅಂದರೆ ನಿಜವಾಗ್ಲೂ ಇದು ನಿಜ ಆಗುತ್ತೆ ಅಂತ ನಾನು ಅಂದ್ಕೊಳ್ಳೋ ಪ್ರಕಾರ ಫ್ರೆಂಡ್ಸ್, ನಾನು ಇದೇ ರೀತಿ ಲಾಸ್ಟ್ ಟೈಮು ನಾನು ಗೋಲ್ಡ್ ರೆಗ್ಯುಲರಾಗಿ ತೊಗೋತೀನಿ ನೋಡಿ, ಅವರು ಹೇಳಿದರು ನನಗೆ, ಮೇಡಮ್ ಈ ಥರ 5,000 ಆಗೇ ಆಗುತ್ತೆ ಗೋಲ್ಡ್ ರೇಟು, ನೀವು ಗೋಲ್ಡೆಲ್ಲ ಮಾಡಿಸ್ಕೊಳ್ಳಂಗಿದ್ರೆ ಮಾಡಿಸ್ಕೊಳ್ಳಿ, 5,000 ಆಗುತ್ತೆ ಅಂತ ಆಲ್ರೆಡಿ ಹೇಳಿದರು. ಯಾವಾಗ ಗೊತ್ತಾ, 4,000 ಎಲ್ಲ 3,500 ಇತ್ತು ನೋಡಿ ಪರ್ ಗ್ರಾಮ್ಗೆ. ಆವಾಗ ನನಗೆ ಹೇಳಿದರು ಅವರು 5,000 ಆಗುತ್ತೆ ಮೇಡಮ್, ಗ್ಯಾರಂಟಿ ಆಗುತ್ತೆ ಅಂತ ಹೇಳಿದರು. ನಾನು ಹೌದಾ ಸರ್ ನಿಜವಾಗ್ಲೂ ಆಗುತ್ತಾ, ನಿಜ ನಂಬೇಕಾ ಅಂತ, ಇಲ್ಲ ಮೇಡಮ್ ಆಗೇ ಆಗುತ್ತೆ ಅಂತ ಹೇಳಿದರು ಅವರು ನನಗೆ, ಓಕೆನಾ. ಸೊ ಅವ್ರು ಹೇಳ್ದಾಗೇ 5,000 ಆಯಿತು ಚಿನ್ನ, ಓಕೆನಾ. ಈಗ ಎಲ್ಲರೂ ಹೇಳ್ತಾ ಇರೋದು ಏನಂತಂದರೆ 8,000 ಆಗುತ್ತೆ ಪರ್ ಗ್ರಾಮ್ ಚಿನ್ನ ಅಂತ ಹೇಳ್ತಿದ್ದಾರೆ. ಬಟ್ ನಂಬೇಕಾ ಬೇಡವಾ ನಿಜವಾಗ್ಲೂ ಅದು ಗೊತ್ತಾಗ್ತಲ್ಲ. ಯಾಕಂದರೆ ಈಗ ಗೋಲ್ಡ್ ರೇಟ್ ಆಲ್ರೆಡಿ ಬಂದು 5,000ನೇ ದಾಟಿಬಿಟ್ಟಿದೆ. ಇವತ್ತಿನ ಗೋಲ್ಡ್ ರೇಟ್ ಬಂದು ಎಷ್ಟು ಗೊತ್ತಾ, 5,780 ರೂಪೀಸ್ ಇದೆ, ಓಕೆನಾ. ಏನಿದು ಅಂತಲೇ ಗೊತ್ತಾಗ್ತಲ್ಲ ಫ್ರೆಂಡ್ಸ್. 6,000 ನಿಯರ್ ಇದೆ ಅಂತಂದರೆ ಇನ್ನು 8,000 ಆಗೋದಂತೂ ಪಕ್ಕ ಅಲ್ವಾ. ನಾನು ನಂಬ್ತಿರ್ಲಿಲ್ಲ 8,000 ಆದರೆ ಯಾರು ತಗೊಳ್ತಾರೆ ಹೇಳಿ ಅಲ್ವಾ. ನನ್ನ ಫ್ರೆಂಡ್ಸ್ಗಳು ಕೂಡ ಹೇಳಿದ್ರು, ಹಾಗೆಯೇ ನಂಗೆ ಗೊತ್ತಿರೋರು ಕೂಡ ಹಾಗೆ ಹೇಳ್ತಾಯಿದ್ರು, 8,000 ಆಗುತ್ತೆ ಕಣೆ ಚಿನ್ನ, ಈಗಾಗಲೇ 6,000 ಆಗಿದೆ, ಇನ್ನೊಂದು 2,000 ಆಗದೆ ಇರುತ್ತಾ, ಹಾಗೆ ಆಗುತ್ತೆ ಚಿನ್ನ ಅಂತ ನನ್ನ ಫ್ರೆಂಡ್ಸ್ ಕೂಡ ಹಾಗೆ ಹೇಳ್ತಿದ್ರು, ನಂಗೆ ಗೊತ್ತಿರೋರು ಕೂಡ ಹಾಗೆ ಹೇಳ್ತಾಯಿದ್ರು. ಸೊ ಫ್ರೆಂಡ್ಸ್, ನಿಜವಾಗ್ಲೂ ಇದನ್ನು ನಂಬೇಕಾ ಬೇಡವಾ, ಇದು ನಿಜನಾ ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ಆಯಿತಾ. ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೊರತು ನಮ್ಮ ಸ್ಯಾಲ್ರಿಗಳು ಮೀನ್ಸ್ ಈಗ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ ನೋಡಿ, ಅವ್ರದ್ದು ಸ್ಯಾಲ್ರಿ ಎಲ್ಲ ಅಷ್ಟೇ ಇದೆ, ಓಕೆನಾ. ಸ್ವಲ್ಪನೂ ಕೂಡ ಜಾಸ್ತಿ ಅಂತೂ ಮಾಡೋದಿಲ್ಲ ಈ ಸರ್ಕಾರದವರು. ನಿಜವಾಗ್ಲೂ ಎಲ್ಲ ಐಟಮ್ಸದು ಎಲ್ಲ ರೇಟ್ನೂ ಜಾಸ್ತಿ ಮಾಡ್ತಾನೇ ಇದ್ದಾರೆ, ಓಕೆನಾ. ಸೊ ಏನು ತೊಗೊಳ್ಳೋದು ಏನು ಬಿಡೋದು, ಮುಂದಿನ ದಿನಗಳಲ್ಲಿ ಬರೀ ನಾವು ಏನೂ ತೊಗೊಳಕ್ಕೆ ಆಗಲ್ಲ ಅಂತ ಅನಿಸುತ್ತೆ. ಬರೀ ಊಟ ತಿನ್ನೋಕ್ಕೆ ಮಾತ್ರ ಐಟಮ್ಸ್ಗಳನ್ನ ಬರಬಹುದು ಅಷ್ಟೇ ಹೊರತು ನಾವು ಮಿಕ್ಕಿದಿನ್ನೇನು ಐಟಮ್ಸ್ನ ತೊಗೊಳಕ್ಕಂತೂ ಆಗೋದಿಲ್ಲ ನಿಜವಾಗ್ಲೂ. 8,000 ಚಿನ್ನ ಆಗಿಬಿಟ್ರೆ ಫ್ರೆಂಡ್ಸ್, ಯಾರು ತೊಗೊಳ್ತಾರೆ ಚಿನ್ನನ ನೀವೇ ಹೇಳಿ. ನಿಜವಾಗ್ಲೂ ಇದು ನಂಬೇಕಾ ಬೇಡವಾ, ನಿಜ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ನಿಮಗೂ ಈ ವಿಷಯ ನಿಮಗೆ 8,000 ಆಗುತ್ತೆ ಅಂತ ಯಾರು ಹೇಳಿದರೆ ಅದನ್ನು ಕಮೆಂಟ್ ಮಾಡಿ. ನಿಜನ ಏನೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಈಗ ಆಲ್ರೆಡಿ ನಿಯರ್ 6,000 ಇದೆ, 780 ರೂಪೀಸ್, ಓಕೆನಾ. ಇನ್ನು ಆಯಿತು, ಇನ್ನು 800, ಇನ್ನೊಂದು 220 ರೂಪೀಸ್ ಹಾಕಿಬಿಟ್ರೆ ಅಲ್ಲಿಗೆ ಆಯಿತು, 6,000 ಆಯಿತು. ಇನ್ನು 2,000 ಆಗೋದೇನು ಎಷ್ಟೊತ್ತು ಅಲ್ವಾ. ಸೊ ನಿಜನ ನಂಬೇಕಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್, ಓಕೆನಾ. ಸೊ ಏನಂದರೆ ತುಂಬಾ ದುಡ್ಡಿಟ್ಟಿರ್ತಾರೆ ನೋಡಿ, ಹೆವಿ ದುಡ್ಡು. ಏನಕ್ಕಪ್ಪ ಖರ್ಚು ಮಾಡೋದು ದುಡ್ಡನ್ನ, ಯಾವುದು ಖರ್ಚು ಮಾಡೋದು ಅಂತ ಇರ್ತಾರೆ ನೋಡಿ, ಅವ್ರುಗಳು ತೊಗೊಳ್ಬೇಕಾಗುತ್ತೆ ಚಿನ್ನನ ಹೊರತು ನಮ್ಮಂಥ ಈ ಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಂತೂ ನಿಜವಾಗ್ಲೂ ತೊಗೊಳಕ್ಕಂತೂ ತುಂಬಾ ಕಷ್ಟ ಆಗಿಬಿಡುತ್ತೆ. ಅಷ್ಟೊಂದು ರೇಟ್ ಆಗಿಬಿಟ್ರೆ 5,000 ಆದಾಗಲೇ ಅಷ್ಟೊಂದು 5,000 ಕೊಡಬೇಕಾ ಅಂತ ಅಂದ್ಕೊಳ್ತಿದ್ದೆ ನಾನು. ಬಟ್ ಇವಾಗ 8,000 ಆಗುತ್ತೆ ಅಂದರೆ ಪರ್ ಗ್ರಾಮ್ಗೆ ಯಪ್ಪ ಏನೊಂದು ತಗೊಳ್ಳೋದಾ ಹೇಳಿ ನೀವೇ ಅಲ್ವಾ. ಸೊ ಫ್ರೆಂಡ್ಸ್, ಇನ್ನೊಂದು ಏನು ಹೇಳಬೇಕು ಅಂದರೆ, ನಿಜ ಜನಗಳು 8,000 ಆಗಿಬಿಟ್ರೆ ಹೋಗ್ಬಿಟ್ಟು ಚಿನ್ನನ ತಗೊಳ್ತಾರೆ ಅನ್ನೋದೇ ಡೌಟು ನನಗೆ, ಓಕೆನಾ. ಇದೇ ರೀತಿ ಡೌಟ್ನ ನಾನು ಇಟ್ಕೊಂಡಿದ್ದೆ ಯಾವಾಗ 5,000 ಆಗುತ್ತೆ ಅಂತಂದ್ರಲ್ಲ, ಅವಾಗ ನಾನು ಹೇಳಿದೆ ಅವರಿಗೆ 5,000 ಆಗುತ್ತಾ ಸರ್, ಸುಮ್ಮನಿರಿ, ಆ ಥರ ಆಗಿಬಿಟ್ರೆ ಯಾರೂ ಬರೋದೇ ಇಲ್ಲ. ನಾನು ಅಂದ್ಕೊಂಡಿದ್ದು ಆ ಥರ ಯಾರೂ ಬರೋದೇ ಇಲ್ಲ, ಯಾರು ಚಿನ್ನ ತೊಗೊಳಕ್ಕೆ ಹೋಗೋದೇ ಇಲ್ಲ ಅಂಗಡಿಗೆ. ಚಿನ್ನ ಅಂತೂ ಇನ್ನೆಲ್ಲ ಅವರೇ ಕಮ್ಮಿ ರೇಟ್ ಮಾಡಿಬಿಡ್ತಾರೆ, ಯಾಕಂದರೆ ಯಾರೂ ತೊಗೋತಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ಕಮ್ಮಿ ಆಗಿಬಿಡುತ್ತೆ, ಅದಾಗದೆ ಅವರೇ ಕಮ್ಮಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಓಕೆನಾ. ಬಟ್ ಅದಂತೂ ನಿಜವಾಗ್ಲೂ ಸುಳ್ಳು ಅಂತ ನನಗೆ ಪ್ರೂವ್ ಆಯ್ತದು, ಓಕೆನಾ. ಯಾಕಂದರೆ 5,000 ಇದ್ರೂ ಜನಗಳು ಗೋಲ್ಡ್ ಶಾಪ್ ಮುಂದೆ ಎಷ್ಟು ಜನ ಇರ್ತಾರೆ ಅಂತಂದರೆ, ನಾನು ಎಲ್ಲೇ ಹೋಗಲಿ ಫ್ರೆಂಡ್ಸ್ ಹೊರಗಡೆ ಆಯಿತಾ, ಎಲ್ಲೇ ಹೋಗಿ ನೋಡಿದ್ರು ಕೂಡ ಎಲ್ಲ ಗೋಲ್ಡ್ ಶಾಪ್ ಮುಂದೆನೂ ಜನಗಳು ಇದ್ದೇ ಇರ್ತಾರೆ. 5,000 ಅಲ್ಲ 6,000 ಆಗ್ತಿದ್ರು ಕೂಡ ಜನಗಳು ತಗೊಳ್ತಾನೇ ಇದ್ದಾರೆ ಹೊರತು ಕಮ್ಮಿ ಅಂತೂ ನಿಜವಾಗ್ಲೂ ಆಗ್ತಾಯಿಲ್ಲ. ತುಂಬ ತೀರಾ ಆಗದೆ ಇರೋರು ಆ ಥರ ತಗೊಳಕ್ಕಾಗಲ್ಲ ಹೊರತು 8,000 ಆದರೂ ಅಷ್ಟೇ ಏನೂ ಇದಿಲ್ಲ ಬಿಡಿ. ಇರೋರಂತೂ ಪಕ್ಕ ಹೋಗಿ ಗ್ಯಾರಂಟಿ ತಗೊಳ್ತಾರೆ. ಬಟ್ ಒಂದು ಹೇಳ್ತೀನಿ ಫ್ರೆಂಡ್ಸ್, ಏನಂದರೆ ಈ ತೀರಾ ಬಡವರು ಇರ್ತಾರೆ ನೋಡಿ, ತುಂಬಾ ಬಡವರು, ನಮಗೇನು
ಇದು ಮಾಡೋಕ್ಕೆ, ಅಂದರೆ ದಿನಾನ ನಮಗೆ ಊಟ ತಿಂಡಿನಲ್ಲೂ ಕಳೀಲಿಕ್ಕೆ ಕಷ್ಟ ಆಗ್ತಿದೆ ಅನ್ನೋರಾಗಿರಬಹುದು, ಇಲ್ಲ ಅಂತಂದರೆ ಸ್ವಲ್ಪ ಫುಲ್ಲು ಪೂರ್ ಫ್ಯಾಮಿಲಿ ಇರ್ತಾರೆ ನೋಡಿ, ಅವರೆಲ್ಲ ನಿಜವಾಗ್ಲೂ ಒಂದು ತಾಳಿನ ತೊಗೊಳೋಕ್ಕೂ ಕೂಡ, ಮದುವೆ ಟೈಮಲ್ಲಿ ಒಂದು ತಾಳಿನ ತೊಗೊಳೋಕ್ಕೂ ಕೂಡ ತುಂಬಾ ಕಷ್ಟ ಆಗಿಬಿಡುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಒಂದು ತಾಳಿ ಕೂಡ ಅವರು ತೊಗೊಳಕ್ಕಾಗೋದಿಲ್ಲ. ಈ ಥರ ಮಾಡಿಬಿಟ್ರೆ ನಿಜವಾಗ್ಲೂ ಸಖತ್ತು ಕಷ್ಟ ಆಗುತ್ತೆ. ಯಾವಾಗ ಗೋಲ್ಡ್ ರೇಟ್ ಕಮ್ಮಿ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ಎಲ್ಲ ರೇಟ್ಗಳು, ಗೋಲ್ಡ್ ರೇಟ್ ಅಂತಲ್ಲ, ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಮಾತ್ರ ಆಗ್ತಾಯಿಲ್ಲ. ಇದರಲ್ಲಿ ಗೋಲ್ಡ್ ರೇಟ್ ಮಾತ್ರ ಗಗನಕ್ಕೆ ಮಾತ್ರ ಏರ್ತಾನೇ ಇದೆ ಅಲ್ವಾ. ಸೊ ಫ್ರೆಂಡ್ಸ್, ನಾನು ಹೇಳೋದೇನು ಅಂತಂದರೆ, ನೀವು ಏನೇ ಇನ್ವೆಸ್ಟ್ ಮಾಡಿದ್ರೂ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ, ಓಕೆನಾ. ಮಾಮೂಲಿ ನಾರ್ಮಲ್ ಚಿನ್ನ ಅದನ್ನು ತೊಗೊಳಕ್ಕೆ ಹೋಗ್ಬಿಡಿ, 916 ತೊಗೊಳ್ಳಿ. ಯಾಕಂದರೆ ಆ ಟೈಮಲ್ಲಿ ನಮಗೆ ಏನು ರೇಟ್ ಇರುತ್ತೆ ಅದೇ ರೇಟಿಗೆ ಅವರು ಅದನ್ನು ಇದು ಮಾಡ್ತಾರೆ, ಓಕೆನಾ. ಸೊ ಫ್ರೆಂಡ್ಸ್, ಹಾಗಾಗಿ ನೀವು ಏನೇ ತೊಗೊಂಡ್ರೂ ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನೀವು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ, ಓಕೆನಾ. ಸೊ ಅದು ಒಳ್ಳೆಯದು ಅಂತ ನನ್ನ ಪ್ರಕಾರ ನಾನು ಹೇಳ್ತೀನಿ, ಓಕೆನಾ. ಇನ್ನು ಬೇರೆದೆಲ್ಲ 1000 2000 ಆ ಥರ ಜಾಸ್ತಿ ಆಗುತ್ತೆ ಹೊರತು ನಿಜವಾಗ್ಲೂ ಈ ಥರ ಗೋಲ್ಡ್ಗೆ 6000 ರೂಪಾಯಿ ಇವಾಗ ಅಟ್ ಪ್ರೆಸೆಂಟ್ 5800 ರುಪೀಸ್ ಅಂತ ಅಂದರೆ ಫ್ರೆಂಡ್ಸ್, ಏನು ಹೇಳಿ ನಿಜವಾಗ್ಲೂ ಏನು ತೊಗೊಳೋದು ಬಿಡೋದು ನಿಜವಾಗ್ಲೂ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ನೋಡೋಣ 8000 ಆಗುತ್ತಾ ಏನು ಕನ್ಫರ್ಮ್ ಆಗಿ ನೋಡೋಣ. ಇವಾಗ 8000 ಆಗುತ್ತೆ ಅಂತ ಹೇಳ್ತಿದ್ದಾರೆ ಜನಗಳು ಕೂಡ, ಹಾಗೆ ಮಾತಾಡ್ಕೊಳ್ತಿದ್ದಾರೆ, ನನ್ನ ಫ್ರೆಂಡ್ಸು ಹೇಳ್ತಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಏನು ಅಂತ. ನನಗಂತೂ ತುಂಬಾ ಬೇಜಾರಾಗ್ತಾ ಇದೆ. 1 ಗ್ರಾಮ್ಗೆ 8000 ಕೊಡಬೇಕು ಅಂದರೆ, ಈಗ 6000 ಕೊಡಲಿಕ್ಕೆ ನಮ್ಗೆ ಅಷ್ಟು ಬೇಜಾರಲ್ಲಿ ನಾವು ಕೊಡ್ತೀವಿ, ಓಕೆನಾ. ಇನ್ನು 8000 ಆಗ್ಬಿಟ್ರಂತೂ ಫ್ರೆಂಡ್ಸ್ ನಿಜವಾಗ್ಲೂ ಯಾರು ತೊಗೊಳಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಬಟ್ ಹೇಳಲಿಕ್ಕೂ ಆಗಲ್ಲ, ಯಾಕಂದರೆ 5000 ಇದ್ದಾಗಲೇ ನಾನು ಹೇಳಿದ್ನಲ್ಲ, ಎಷ್ಟು ಗೋಲ್ಡ್ ರೇಟ್ ಇದ್ದರೂ ಕೂಡ ಜನಗಳು ಹೋಗಿ ತೊಗೊಳ್ತಾನೇ ಇದ್ದಾರೆ ಹೊರತು ಕಮ್ಮಿ ಮಾತ್ರ ಆಗ್ತಾಯಿಲ್ಲ. ಸೊ ನೋಡೋಣ ಬನ್ನಿ ಏನಾಗುತ್ತೆ ಏನು ಅಂತ, ಓಕೆನಾ. ಸೊ ಫ್ರೆಂಡ್ಸ್, ನಿಮಗೂ ಯಾರಾದರೂ ಈ ಥರ 8000 ಆಗುತ್ತೆ ಅಂತ ಹೇಳಿದಾರಾ? ನಿಮಗೂ ಏನಾದರೂ ಅಂದರೆ ಮಾತಾಡ್ಕೊಳ್ತಾ ಇರ್ಬೋದು ಯಾರಾದರೂ ಜನಗಳು, ಇಲ್ಲ ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಯಾರಾದರೂ ನಿಮಗೂ ಈ ರೀತಿ ಹೇಳಿದಾರಾ ಅಂತ ನನಗೂ ಕಮೆಂಟ್ ಮಾಡಿ. ನನಗೂ ಗೊತ್ತಾಗುತ್ತೆ, ನಿಮಗೂ ಈ ವಿಷಯ ಗೊತ್ತಿರ್ಬೋದು ಅಂತ ನಾನು ತಿಳ್ಕೊಳ್ತೀನಿ, ಓಕೆನಾ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವ್ಲಾಗೊಂದಿಗೆ ಸಿಗ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.